ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನನಗಂತೂ ಭಾಳ ಖುಷಿಯಾಗೈತಪ್ಪ. ಯಾಕಂತಂದ್ರೆ ನಾನು ನಿನ್ನೆ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ. ಅದು ಅರೌಂಡ್ 5K ವ್ಯೂಸ್ ರೀಚ್ ಆಗೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೆಕ್ಸ್ಟ್ ಇವತ್ತು ಸ್ವಲ್ಪ ಸೂರ್ಯ ಫುಲ್ ಮಾಯ ಆಗಿಬಿಟ್ಟಿದ್ದ. ಆಮೇಲೆ ಇವತ್ತು ಪಿ ಜಿಯಿಂದ ಅಷ್ಟೊಂದು ಅರ್ಜೆಂಟ್ ಇಲ್ಲ ಅಂಥೇಳಿ ಸೋಲಿ ನಡ್ಕೊತ ಹೊಂಟಿದ್ವಿ. ನೆಕ್ಸ್ಟ್ ಇವತ್ತು ಮಾತ್ರ ಮೋಡ ಫುಲ್ ಸಖತ್ತಾಗಿ ಬಂದುಬಿಟ್ಟಿತ್ತು. ಯಾಕಂದರೆ ಸೂರ್ಯ ಫುಲ್ ಇವತ್ತು ಮಾಯ ಆಗಿಬಿಟ್ಟಿದ್ದ. ಮಧ್ಯಾಹ್ನ ಏನು ಕತೆ ಐತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ವೆದರ್ ನಂಬಕ್ಕೆ ಬರೋಂಗಿಲ್ಲ. ಆಮೇಲೆ ಕಾಲೇಜ್ ಕಡೆ ಹೊಂಟ್ವಿ. ನೆಕ್ಸ್ಟ್ ಹೋಟೆಲ್ ಒಳಗೆ ನಾಷ್ಟ ಮಾಡಿಕೊಂಡು ಆಮೇಲೆ ಕಾಲೇಜ್ ಎಂಟ್ರ್ ಆದೆ. ಭಾಳ ದಿವಸ ಆಯ್ತು ಗಣೇಶಗೆ ಹೋಗಿಲ್ಲ ಅಂತ ಇಲ್ಲಿಂದ ಕೈ ಮುಕ್ಕೊಂಡು. ಇವಂದು ಆ ಸೈಡ್ ಇತ್ತು ಕ್ಲಾಸ್, ಬಟ್ ನಮ್ಮ ಜೊತೆನೇ ಬರ್ತಾನಂದ. ಸೊ ಆಮೇಲೆ ಮಾರ್ನಿಂಗ್ ಅವರ್ಸ್ ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ಪ್ರಿಂಟ್ ತೆಗ್ಸೋದೈತೆ ಅಂತ ಬಂದೆ. ಅಲ್ಲಿ ಗದ್ದಲ ನೋಡ್ರಿ ಹಕ್ಕವನೋ ಇವತ್ತು ಆಗೋಲ್ಲ ಅಂದ್ಕೊಂಡೆ. ಆದರೂ ಒಟ್ಟು ಹೆಂಗೋ ಗದ್ದಲಾಗಿ ಮಾಡ್ಕೊಂಬಂದೆ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಊಟ ಮಾಡೋಕೆ ಹೋದ್ವಿ. ಊಟ ಮಾಡಿದಾದ್ಮೇಲೆ ನಮ್ದು ಫಿಸಿಕ್ಸ್ ಲ್ಯಾಬ್ ಇತ್ತು. ಸೊ ಕ್ಲಾಸಿಗೆ ಹೋಗಿ ಪಟ್ನ ಬ್ಯಾಗ್ ತೊಗೊಂಡು ಹಾಗೆ ಮಾತಾಡ್ಕೊಂಡು ಫಿಸಿಕ್ಸ್ ಲ್ಯಾಬ್ಗೆ ಹೋದ್ವಿ. ಆಮೇಲೆ ಫಿಸಿಕ್ಸ್ ಲ್ಯಾಬ್ ಮುಗಿಸ್ಕೊಂಡು ಹಂಗೆ ಎಕ್ಸ್ಪೆರಿಮೆಂಟ್ಸ್ ರೆಕಾರ್ಡ್ಸ್ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಇವ ನೋಡ್ರಿ ಕುಂದಾಪುರ ಹುಡುಗ, ಹಳೆ ಪಿ ಜಿ ಫ್ರೆಂಡ್. ಅವ್ನ ಜೊತೆ ಮಾತಾಡ್ಕೊತ ನಿಂತಿದ್ದೆ. ಗೈಸ್ ಕೇಳ್ರಿ, ಇಲ್ಲಿ ಲ್ಯಾಬ್ ಮುಗಿಸ್ಕೊಂಡು ಪಿ ಜಿಗೆ ಹೊಂಟಿದ್ದೆ. ನಾನು ಮಾರ್ನಿಂಗ್ ಇವತ್ತು ಸೂರ್ಯ ಹೋಗ್ಯಾನ ಬಿಡಪ್ಪ, ಅಷ್ಟೊಂದು ಇವತ್ತು ಬಿಸಿಲು ಇರಂಗಿಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ಒಂದು ಮಾತು ಹೇಳ್ದಲ್ಲ, ವೆದರ್ ಇಲ್ಲಿದ್ದು ನಂಬಕ್ಕೆ ಆಗಂಗಿಲ್ಲ ಅಂಥೇಳಿ. ಸೇಮ್ ಹಂಗೆ ಆತು ನೋಡು. ಬಿಸಿಲು ಸ್ಟಾರ್ಟ್ ಆದ ಮಾರಯ್ಯ, ಏನು ಬಿಸಿಲು ನಾವು ಇಂಥ ಬಿಸಿಲಿಗೆ ಈಗ ಹಿಂಗೆ ಇನ್ನು ಸಮ್ಮರಿಗೆ ಹೆಂಗೋ ನಮ್ಮ ಕತೆ ಗೋವಿಂದ. ಓಕೆ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.